ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ 2026 ಜನವರಿ 10. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ ಮತ್ತು ಕೃಷ್ಣ ಪಕ್ಷ. ಜನವರಿ 10ನೇ ತಾರೀಕು ಶನಿವಾರ ಇದೆ. ಸಪ್ತಮಿ ತಿಥಿ 10 ಗಂಟೆ 55 ನಿಮಿಷದವರೆಗೂ ಇರುತ್ತೆ. ಆನಂತರ ಅಷ್ಟಮಿ ಆರಂಭ ಆಗುತ್ತೆ. ಹಸ್ತ ನಕ್ಷತ್ರ ಸಂಜೆ 6 ಗಂಟೆ 20 ನಿಮಿಷದವರೆಗೂ ಇರುತ್ತೆ. ಆನಂತರ ಚಿತ್ರಾ ನಕ್ಷತ್ರ ಆರಂಭ ಆಗುತ್ತೆ. ಅತಿಗಂಡ ಯೋಗ ಮತ್ತು ಭವಕರಣ. ಇಲ್ಲಿ ಶನಿವಾರ ಸಪ್ತಮಿಯ ನಂತರ ಸುಮಾರು 10:55 ನಂತರ ಅಷ್ಟಮಿ ಬರುತ್ತೆ. ಶನಿವಾರ ಅಷ್ಟಮಿ ಬಂದಿರೋ ಕಾರಣ ಯಾವುದೇ ಒಂದು ಹೊಸ ಕೆಲಸಗಳನ್ನು ಆರಂಭ ಮಾಡಬಾರ್ದು. ಅನಿವಾರ್ಯದ ಪರಿಸ್ಥಿತಿಯಲ್ಲಿ 10 ಗಂಟೆ ಒಳಗಡೆ ಶುರು ಮಾಡ್ಕೋಬೋದು. ಆದರೆ ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ರೆ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ನಿಮ್ಮ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗುತ್ತೆ. ಅದು ಮುಖ್ಯವಾದಂತಹ ವಿಚಾರ. ಇನ್ನು ಮನೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ಮುಂದೂಡೋದು ಒಳ್ಳೆಯದು ಅಂತ ಕಂಡುಬರುತ್ತೆ. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ಈ ದಿನದ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ 9 ಗಂಟೆ 38 ನಿಮಿಷಕ್ಕೆ ಆರಂಭ ಆಗಿ 11 ಗಂಟೆಗೆ ಮುಕ್ತಾಯವಾಗುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಲ್ಲ. ಇನ್ನು ಯಮಗಂಡ ಕಾಲ ಮಧ್ಯಾಹ್ನ 1 ಗಂಟೆ 56 ನಿಮಿಷದಿಂದ 3 ಗಂಟೆ 22 ನಿಮಿಷದವರೆಗೂ ಇರುತ್ತೆ. ಪ್ರತಿನಿತ್ಯ ಹೇಳ್ತಿರ್ತೀನಿ, ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡೋದು ತಪ್ಪು. ಪ್ರಯಾಣ ಮಾಡಬೇಡಿ. ಹಾಗೆ ಹೊಸ ವಾಹನವನ್ನು ಕೊಡಬಾರ್ದು. ಈ ವೇಳೆಯಲ್ಲಿ ಹೊಸದಾಗಿ ಈ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಸಹ ಆರಂಭ ಮಾಡಬಾರ್ದು. ಇದು ಮುಖ್ಯವಾದ ವಿಚಾರ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾನೆ. ದೇವರು ತನ್ನ ನಿಜ ಸ್ವರೂಪದಲ್ಲಿ ಕಲಿಯುವುದಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ವಿಚಾರ. ಆ ನಂತರ ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯಲ್ಲಿ ಹುಟ್ಟಿರೋರು ಮುಖ್ಯವಾಗಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ತಮ್ಮ ವಿದ್ಯಾಭ್ಯಾಸ ಅಥವಾ ಅಧ್ಯಯನದ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ. ಹಾಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಸಹ ಚಿಂತೆ ಇರುತ್ತೆ. ಅದೆಷ್ಟೇ ಚಿಂತೆ ಇದ್ದರೂ, ಎಷ್ಟೇ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಬಿದ್ದರೂ ಏನಪ್ಪ ಆಗುತ್ತೆ ಅಂದರೆ, ಅದೃಷ್ಟದ ಒಂದು ಬೊಂಬೆಗಳು ನಾವು. ಅದೃಷ್ಟವಶಾತ್ ಏನಾಗುತ್ತೆ, ಇವರಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತೆ. ಇವರ ನಿರೀಕ್ಷೆಗೂ ಮೀರಿದ ಹೆಸರು ಸಿಗುತ್ತೆ. ಮಕ್ಕಳ ಅಭ್ಯುದಯಕ್ಕಾಗಿ ಅಥವಾ ಜೀವನಕ್ಕಾಗಿ ಇವರು ಒಂದು ಒಳ್ಳೆಯ ಯೋಜನೆಗಳನ್ನು ರೂಪಿಸ್ತಾರೆ. ಹಾಗೆಯೇ ಈ ಹೆಂಡತಿಯ ತವರು ಮನೆ ಕಡೆ, ಅದರಲ್ಲೂ ಮುಖ್ಯವಾಗಿ ಭಾವಮೈದುನರ ಕೆಲಸ ಕಾರ್ಯಗಳಲ್ಲಿ ಇವರು ನೆರವಾಗ್ತಾರೆ. ನಿಮ್ಮ ಗಂಡು ಮಕ್ಕಳಿಗೆ ಅಂದರೆ ನಿಮ್ಮ ಮಗನ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ಇನ್ನು ಮೊದಲ ಆದ್ಯತೆ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ನೀಡ್ತೀರಿ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಎಡರು ತೊಡರು ಬರಲಿ, ಯಾವುದಕ್ಕೂ ಭಯಪಡಲ್ಲ. ಯಾವುದೇ ವಿಚಾರದಲ್ಲಿ ಬೇಸರವನ್ನು ಮಾಡ್ಕೊಂಬಲ್ಲ. ನಿಮ್ಮ ಗುರಿ ಒಂದೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು, ಅದರಲ್ಲಿ ಉತ್ತಮ ಯಶಸ್ಸನ್ನು ಕಾಣಬೇಕು ಅಂತ. ನಿಮ್ಮ ಮನಸ್ಸಿನಲ್ಲೇನಿರುತ್ತೆ ಅದು ಖಂಡಿತವಾಗಲೂ ನೆರವೇರುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ನೀವು ಯಾರನ್ನು ತುಂಬ ಒಳ್ಳೆಯದು ಅಂತ ತಿಳ್ಕೊಂಡಿರ್ತೀರಿ, ನೀವು ಯಾರಿಗೆ ತುಂಬ ಸಹಾಯವನ್ನು ಮಾಡಿರ್ತೀರಿ, ಅವರೇ ನಿಮ್ಮ ಅಭಿವೃದ್ಧಿಗೆ ಸ್ವಲ್ಪ ಅಡ್ಡಲಾಗ್ತಾರೆ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇದ್ದರೂ ಕೂಡ ನಿಮ್ಮ ಖರ್ಚು ವೆಚ್ಚಗಳು ಮಿತಿ ಮೀರುತ್ತೆ. ಅದರಿಂದ ತೊಂದರೆಗೆ ಸಿಲುಕುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಹಣಕಾಸಿನ ವ್ಯವಹಾರವನ್ನು ನಿಯಂತ್ರಿಸೋದು ಒಳ್ಳೆಯದು. ಆರೋಗ್ಯದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಕಣ್ಣಿನಲ್ಲಿ ಒಂದು ನವೆ ಆಗೋದು, ಕಣ್ಣಲ್ಲಿ ನೀರು ಸೋರೋದು, ಇಂತಹ ಸಣ್ಣ ಪುಟ್ಟ ತೊಂದರೆ ಇರುತ್ತೆ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ವೃಷಭ ರಾಶಿಯಲ್ಲಿ ಹುಟ್ಟಿರೋರು
ಮೊದಲು ನಿಮ್ಮ ಕುಟುಂಬದಲ್ಲಿರುವ ಹಿರಿಯ ಪುರುಷ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯಿಂದ ತೋರಬೇಕು. ಆನಂತರ ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು. ಕಾರಣ ಏನಪ್ಪ ಅಂದರೆ, ಇವರಿಬ್ಬರ ಪೈಕಿ ಒಬ್ಬರ ಆರೋಗ್ಯದಲ್ಲಿ ಹೆಚ್ಚಿನ ತೊಂದರೆ ಈ ದಿನ ಕಂಡುಬರ್ತದೆ. ಅದು ಮುಖ್ಯವಾದದ್ದು. ಇನ್ನು ಸಮಾಜದಲ್ಲಿ ಅಂದರೆ ನೆರೆಹೊರೆಯ ಜನರಲ್ಲಿ ಮುಖ್ಯವಾಗಿ ತುಂಬ ಒಳ್ಳೆಯ ಹೆಸರನ್ನು ಗಳಿಸ್ತೀರಿ. ಒಂದು ವೇಳೆ ನೀವು ಈ ಹಿಂದೆ ಯಾವುದೇ ಒಂದು ತಪ್ಪನ್ನು ಮಾಡಿದರೂ ಕೂಡ ಅದನ್ನು ಮರೆತು ನಿಮ್ಮೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇವತ್ತು ಎಲ್ಲರೂ ಬಾಳ್ತಾರೆ. ಆದರೆ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದಾಗ, ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯ ಆಗಲಿ, ಅದು ಸರಳ ಮಾದರಿಯಲ್ಲಿ ತುಂಬ ಸುಲಭವಾಗಿ ಪೂರ್ಣಗೊಳ್ಳುವಂತಹ ಕೆಲಸ ಆದರೂ ಅಷ್ಟೇ ನೀವು ಸ್ವಲ್ಪ ಗಡಿಬಿಡಿಯಿಂದ ವರ್ತಿಸ್ತೀರಿ. ಆದ್ದರಿಂದ ಆತುರ ಪಡಬಾರ್ದು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕ್ರೀಡಾ ಸ್ಫೂರ್ತಿಯಿಂದ ನೀವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಯಾವುದೇ ರೀತಿಯ ತೊಂದರೆ ಇರಲ್ಲ. ಪ್ರತಿಯೊಂದರಲ್ಲೂ ನಿರೀಕ್ಷಿಸಿದಂತೆ ಯಶಸ್ಸನ್ನು ಕಾಣ್ಬೋದು. ನಿಧಾನಗತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಅಭಿವೃದ್ಧಿ ಕಂಡುಬರ್ತಾ ಇದೆ. ವರಮಾನ ಚೆನ್ನಾಗಿರುತ್ತೆ, ಅದರ ಬಗ್ಗೆ ಏನೂ ತೊಂದರೆ ಇಲ್ಲ. ಹಾಗೆಯೇ ನಿಮ್ಮ ಮಾತಿನಲ್ಲಿ ಒಂದು ರೀತಿ ಆ ಮೋಡಿ ಮಾಡುವಂತಹ ಶಕ್ತಿ ಇರುತ್ತೆ. ಆದ್ದರಿಂದ ನಿಮಗೇನಾದರೂ ತೊಂದರೆ ಕೊಡಬೇಕು ಅಂತ ಬಂದರೂ ಕೂಡ ಅದನ್ನು ಮುಖ್ಯವಾಗಿ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮಾತಿನ ವೈಖರಿಯನ್ನು ನೋಡಿ ನಿಮ್ಮನ್ನು ಮೆಚ್ಚಿ ಹೊಗಳಿಬಿಟ್ಟು ಹೊರಟೋಗ್ತಾರೆ. ಆದರೆ ಒಟ್ಟಾರೆ ಈ ದಿನ ನಿಮಗೆ ಸುಭಿಕ್ಷದ ದಿನವಾಗಿರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಖರ್ಚು ವೆಚ್ಚಗಳಲ್ಲಿ ಸಹ ಸ್ವಲ್ಪ ಹಿಡಿತವನ್ನು ನೀವು ಸಾಧಿಸ್ತೀರಿ. ಮಿಥುನ ರಾಶಿಯಲ್ಲಿ ಜನಿಸಿರೋರು ಇವರು ಬೇರೆಯವರು ಇವರ ಮನಸ್ಸಿಗೆ ಎಷ್ಟೇ ಬೇಸರವನ್ನು ಉಂಟು ಮಾಡಲಿ ಅಥವಾ ಇವರ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಬೇರೆಯವರಿಂದ ಎಷ್ಟೇ ತೊಂದರೆ ಉಂಟಾಗಲಿ, ಇವರು ಮಾತ್ರ ಏನಪ್ಪ ಮಾಡ್ತಾರೆ ಅಂದರೆ ಯಾವುದಕ್ಕೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೋಡಲ್ಲ. ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಕಾಣುವಂತಹ ವ್ಯಕ್ತಿತ್ವವನ್ನು ಇವರು ತೋರಿಸ್ತಾರೆ. ಹಿಂದಿನ ಕಾಲದಲ್ಲಿ ಹೇಳೋರು ಕಲ್ಲಲ್ಲಿ ಹೊಡೆಯೋರಿಗೆ ಬೆಣ್ಣೆಯಲ್ಲಿ ಹೊಡಿ ಅಂತ. ಅಂತಹ ಒಳ್ಳೆಯತನ ಇವರಲ್ಲಿ ಇವತ್ತು ಮೇಳೈಸುತ್ತೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಕ್ರಮೇಣವಾಗಿ ಕುಟುಂಬದಲ್ಲಿ ಉತ್ತಮ ಪರಿಸರ ಏರ್ಪಡುತ್ತೆ. ಪ್ರತಿಯೊಬ್ಬರೂ ಇಷ್ಟಪಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಜಯಶೀಲರಾಗಬೇಕು ಅನ್ನೋ ಒಂದು ಆಸೆ ಸಹ ಇವರಲ್ಲಿರುತ್ತೆ. ಇದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ಈ ಸ್ವಂತ ವ್ಯವಹಾರಗಳಿದ್ದರೆ ಎಷ್ಟೇ ಇವರು ಒಂದು ಪ್ರಯತ್ನವನ್ನು ಪಡಲಿ, ಎಷ್ಟೇ ಕಷ್ಟಪಡಲಿ, ಏನಪ್ಪ ಆಗುತ್ತೆ ಅಂದರೆ ಬರುವ ಲಾಭಾಂಶದಲ್ಲಿ ಸ್ವಲ್ಪ ಕೊರತೆ ಉಂಟಾಗತ್ತೆ. ಉದಾಹರಣೆಗೆ ಯಾವುದೋ ಒಂದು ವ್ಯಾಪಾರದಲ್ಲಿ ಇವರ ನಿರೀಕ್ಷೆ ಒಂದು 80% ಇರುತ್ತೆ ಅನ್ಕೋಣ, ಇವರಿಗೆ ಒಂದು 50% ಸಿಗ್ಬೋದು. ಆ ಥರ ಇವರ ನಿರೀಕ್ಷೆಗೆ ಅನುಗುಣವಾಗಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗಲ್ಲ. ಅದು ಮತ್ತೊಂದು ಸಮಯಕ್ಕೆ ತಕ್ಕಂತೆ ಹಣವನ್ನು ಹೊಂದಿಸಬಲ್ಲ ಒಂದು ಪ್ರಕೃತಿ ಅಥವಾ ಬುದ್ಧಿವಂತಿಕೆ ನಿಮ್ಮಲ್ಲಿ ಕಂಡುಬರ್ತಾ ಇದೆ. ಜೀವನದ ಪ್ರತಿಯೊಂದು ಸುಖ ಸಂತೋಷದ ಈ ಗಳಿಗೆಯನ್ನು ಇವರು ಮನಸಾರೆ ಏನು ಮಾಡ್ತಾರೆ, ಅನುಭವಿಸ್ತಾರೆ. ಮಕ್ಕಳ ಜೊತೆ ಮಕ್ಕಳಂತಿರ್ತಾರೆ, ದೊಡ್ಡವರ ಜೊತೆ ದೊಡ್ಡವರಂತಿರ್ತಾರೆ. ಈ ಕಾರಣದಿಂದ ಇವರ ಮನಸ್ಸಿಗೆ ಸದಾ ಸಂತೋಷದ ಒಂದು ಅನುಭವ ಉಂಟಾಗ್ತಿರುತ್ತೆ. ಅದು ಆನಂತರ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿರೀಕ್ಷಿಸಿದ ಮಟ್ಟದಲ್ಲಿ ಹಣವನ್ನು ಗಳಿಸ್ತಾರೆ. ಹಾಗೆಯೇ ಆರೋಗ್ಯದ ಬಗ್ಗೆ ಬಂದಾಗಲೂ ಅಷ್ಟೇ ಯಾವುದೇ ಒಂದು ರೀತಿಯ ತೊಂದರೆಗೆ ಇವರು ಹೆದರಲ್ಲ. ಯಾವುದೇ ತೊಂದರೆ ಉಂಟಾದರೂ ಕೂಡ ಹೋಗಿ ಅವರ ಆಪ್ತರ ಜೊತೆ ಮಾತುಕತೆಯನ್ನು ಆಡ್ತಾರೆ. ಇಲ್ಲಿ ಪರಸ್ಪರ ವಿಚಾರ ವಿನಿಮಯದ ಮೂಲಕ ಇರುವ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಆ ಒತ್ತಡದ ವಾತಾವರಣದಲ್ಲೂ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋರಲ್ಲಿ ಸಫಲರಾಗ್ತಾರೆ. ಇದು ಮುಖ್ಯವಾದಂತಹ ವಿಚಾರ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ದಿನ ತಮ್ಮ ಮಕ್ಕಳಿಂದ ಸ್ವಲ್ಪ ನಿರಾಸೆ ಇರುತ್ತೆ.
ಕಾರಣ ಏನಪ್ಪ ಅಂದರೆ ಇವರದೊಂದು ನಂಬಿಕೆ ಇವರ ಕೆಲಸ ಕಾರ್ಯಗಳಲ್ಲಿ ಮಕ್ಕಳಿಂದ ನೆರವು ಸಿಗತ್ತೆ ಅಂತ, ಅಥವಾ ಅವರು ವಿದ್ಯಾಭ್ಯಾಸದಲ್ಲಿ ಒಂದು ಶ್ರದ್ಧೆಯಿಂದ ಮುಂದುವರಿತಾರೆ ಅಂತ. ಇಲ್ಲೇನಾಗುತ್ತೆ, ಇವರ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದ ತೊಂದರೆ ಉಂಟಾಗುತ್ತೆ, ಹಾಗೆ ಇವರ ಮಕ್ಕಳಲ್ಲಿ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ಇದರಿಂದ ಒಟ್ಟಾರೆ ಇವರಿಗೆ ಮಕ್ಕಳಿಂದ ನಿರಾಸೆ ಅಂತ ಕಂಡು ಬರ್ತಾ ಇದೆ. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಬೇರೆಯವರ ಮಧ್ಯಸ್ಥಿಕೆ ಇರುತ್ತೆ. ಅಂದರೆ ಇವರೇ ಬಂಡವಾಳ ಹಾಕಬೇಕು, ಇವರೇ ಸಂಪಾದನೆ ಮಾಡಬೇಕು, ಆದರೆ ಅದರ ಮೇಲೆ ಒಂದು ರೀತಿ ಹತೋಟಿಯನ್ನು ಸಾಧಿಸೋದಕ್ಕೆ ಕೆಲವರು ಪ್ರಯತ್ನ ಪಡ್ತಾರೆ. ಇದರಿಂದ ಇವರು ತಮ್ಮ ಸಹನೆಯನ್ನು ಕಳೆದುಕೊಳ್ತಾರೆ. ಆತ್ಮೀಯರಾಗಿದ್ದರೂ ಕೂಡ ಬೇರೆಯವರ ಜೊತೆ ವಾದ ವಿವಾದಗಳಿಗೆ ಇಳಿತಾರೆ. ಈ ಕಾರಣದಿಂದ ಈ ಕುಟುಂಬದಲ್ಲಿ ಸಹ ಕೆಲವೊಮ್ಮೆ ಒಂದು ಪ್ರಕ್ಷುಬ್ಧ ವಾತಾವರಣ ಅಂತ ಹೇಳ್ತಾರಲ್ಲ, ಅಂದರೆ ಯಾವ ಬೇಕಾದ್ರೂ ಜಗಳ ಜಾಸ್ತಿ ಆಗಿಬಿಡ್ಬೋದು, ಅಂತಹ ವಾತಾವರಣ ಉಂಟಾಗುತ್ತೆ. ಆದರೆ ಸೂಕ್ಷ್ಮವಾಗಿ ಇವನ್ನೆಲ್ಲ ನೋಡಿ ಏನು ಮಾಡ್ತಾರೆ, ಬುದ್ಧಿವಂತಿಕೆಯಿಂದ ಕೇವಲ ಮಾತುಕತೆಯ ಮುಖಾಂತರ ಎದುರಾಗಿರುವ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಕಂಡುಹಿಡಿತಾರೆ. ಉದ್ಯೋಗ ಕ್ಷೇತ್ರದಲ್ಲಿಯೂ ಸಹ ಅಷ್ಟೇ, ತಪ್ಪು ಇವರದೇ ಆಗಿರುತ್ತೆ, ಇವರಿಂದಲೇ ಸ್ವಲ್ಪ ತೊಂದರೆಗಳು ಉಂಟಾಗಿರುತ್ತೆ. ಆದರೆ ಏನೇ ತೊಂದರೆ ಉಂಟಾದರೂ ಅವೆಲ್ಲವನ್ನ ಸರಿಪಡಿಸಿಕೊಂಡು ಮುಂದುವರಿತಾರೆ. ಇದರಿಂದ ಪ್ರತಿಯೊಬ್ಬರ ಒಂದು ವಿಶ್ವಾಸಕ್ಕೆ ಪಾತ್ರರಾಗ್ತಾರೆ. ಒಟ್ಟಾರೆ ಇವತ್ತು ಶಾಂತಿ ಸಂಯಮದ ಜೀವನ ಮತ್ತು ಯಶಸ್ಸನ್ನು ಕಾಣುತ್ತಾ ಜೀವನದಲ್ಲಿ ಮುಂದುವರಿತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ, ಆದರೆ ಬರುವ ಹಣವನ್ನು ಉಳಿಸೋದ್ರಲ್ಲಿ ವಿಫಲರಾಗ್ತಾರೆ. ಅದನ್ನು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಖರ್ಚು ಮಾಡ್ತಾರೆ. ಆರೋಗ್ಯದ ಬಗ್ಗೆ ಮುಖ್ಯವಾಗಿ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಎಕ್ಸಸ್ ಆಫ್ ಹೀಟ್ ಅವೆರಡರ ಬಗ್ಗೆಯೂ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಸಿಂಹ ರಾಶಿಯಲ್ಲಿ ಜನಿಸಿರೋರು ಸಾಧಾರಣ ಯಶಸ್ಸನ್ನು ಕಾಣ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಒಂದು ಅತಿಯಾದ ಆತ್ಮವಿಶ್ವಾಸ, ಎರಡನೇದು ಬೇರೆಯವರ ಒಂದು ಸಲಹೆ ಅಥವಾ ತಾನಾಗಿಯೇ ದೊರೆಯೋ ಆ ಮಾರ್ಗದರ್ಶನವನ್ನು ತಿರಸ್ಕರಿಸುವುದು. ಇವೆರಡರಿಂದನೂ ಈ ಎರಡೂ ಗುಣಗಳಿಂದ ಏನಾಗುತ್ತೆ, ಇವರ ಜೀವನದಲ್ಲಿ ಸ್ವಲ್ಪ ಹಿನ್ನಡೆ ಇವತ್ತು ಉಂಟಾಗುತ್ತೆ. ಈ ಕಾರಣದಿಂದ ಯಾವುದೇ ತೊಂದರೆ ಆಗಬಾರ್ದು, ಸುಖ ಸಂತೋಷದಿಂದ ಜೀವನ ನಡೆಸಬೇಕು ಅಂದರೆ ಸ್ವಲ್ಪ ಬೇರೆಯವರ ಅಂದರೆ ಅನುಭವಸ್ಥರ ಮಾತುಗಳನ್ನು ಕೇಳೋದು ಒಳ್ಳೆಯದು. ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದರೆ ಯಾವುದೇ ರೀತಿಯ ತೊಂದರೆ ನಿಮಗೆ ಉಂಟಾಗಲ್ಲ. ಆದರೂ ಕೂಡ ಕ್ರಮೇಣವಾಗಿ ಕೌಟುಂಬಿಕ ಜೀವನದಲ್ಲಿ ನೀವು ಹತೋಟಿಯನ್ನು ಉಳಿಸ್ಕೊತೀರಿ. ಹಾಗೆಯೇ ಕುಟುಂಬದ ಹಿರಿಯ ಸದಸ್ಯರ ಜೊತೆ ಕೆಲವೊಮ್ಮೆ ಅನಾವಶ್ಯಕವಾದಂತಹ ವಾದ ವಿವಾದಗಳಿಗೆ ತುತ್ತಾಗ್ತೀವಿ. ಈ ಕಾರಣದಿಂದ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಯಾವ ರೀತಿಯ ಎಚ್ಚರಿಕೆ ಅಂದರೆ, ಅನಾವಶ್ಯಕವಾಗಿ ಬೇರೆಯವರನ್ನು ನಿಂದಿಸಬಾರ್ದು, ಅತಿಯಾದ ಆತ್ಮವಿಶ್ವಾಸ ಇರಬಾರ್ದು, ನಾನು ಹೇಳಿದ್ದೇ ಕರೆಕ್ಟು ಅನ್ನೋ ಒಂದು ಭಾವನೆ ಇರಬಾರ್ದು. ಇವೆಲ್ಲದರಿಂದ ನೀವು ದೂರ ಉಳಿತು ಅಂದರೆ ಇವತ್ತು ನಿಮ್ಮ ಜೀವನದಲ್ಲಿ ನಿಜಕ್ಕೂ ಒಳ್ಳೆಯ ದಿನ ಅಂತ ಕಂಡುಬರ್ತದೆ. ಆದರೆ ಎಷ್ಟೇ ಕಷ್ಟಪಡಿ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲ ಕಡಿಮೆ. ಕಾರಣ ಏನಪ್ಪ ಅಂದರೆ, ಬೇರೆಯವರು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಿಮ್ಮ ಮಾತನ್ನು ಅವ್ರು ಕೇಳ್ತಾರೋ ಇಲ್ಲೋ ಬೇರೆ ವಿಚಾರ, ಆದರೆ ಅವರ ಮಾತನ್ನು ನೀವು ನಡೆಸ್ಕೊಡ್ಲೇಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ಬರ್ತಾರೆ. ಇಲ್ಲಿ ವಿಶೇಷವಾದಂತಹ ಕುಲ ದೇವತೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀರಿ. ಹಣಕಾಸಿನ ತೊಂದರೆ ಇಲ್ಲ. ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಕಾಣೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರು ಇವತ್ತು ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಕೊಂಚ ಏರುಪೇರು ಉಂಟಾಗುತ್ತೆ. ಈ ಕಾರಣದಿಂದ ನೀವು ಯೋಚನೆ ಮಾಡುವ ಅಗತ್ಯತೆ ಬರೋದೇ ಇಲ್ಲ. ಕಾರಣ ಒಂದೇ, ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ತಂದೆ ಹಣದ ಸಹಾಯವನ್ನು ಮಾಡ್ತಾರೆ, ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರು, ಸೋದರರಾಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು, ಹಣದ ಸಹಾಯವನ್ನು ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ,
ದಿನ ಕಳೆದಂತೆ ಕ್ರಮೇಣವಾಗಿ ನಿಮಗೆ ಬರಬೇಕಾದಂತಹ ಹಣ ನಿಮ್ಮ ಕೈ ತಲುಪುತ್ತೆ. ಆದ್ದರಿಂದ ಕಷ್ಟ ಬಂದರೂ ಕೂಡ ಅದರ ಹಿಂದೆಯೇ ಒಂದು ರೀತಿ ಸುಖ ಇರೋ ಕಾರಣ ನೀವಿವತ್ತು ಶಾಂತಿ ನೆಮ್ಮದಿಯಿಂದ ದಿನವನ್ನು ಕಳೀತೀರಿ. ಕುಟುಂಬದಲ್ಲಿ ಸಹ ನಿಮ್ಮದೇ ಕಾರಣದಿಂದ ಒಂದು ರೀತಿ ಒಳ್ಳೆಯ ಸ್ನೇಹಪೂರ್ಣ ವಾತಾವರಣ ನೆಲೆಸಿರುತ್ತೆ. ಉದ್ಯೋಗದ ವಿಚಾರಕ್ಕೆ ಬಂದಾಗ ಏನಪ್ಪ ಆಗುತ್ತೆ ಅಂದರೆ ಅನಾವಶ್ಯಕ ಕಟ್ಟುಪಾಡುಗಳು ನಿಮ್ಮನ್ನು ಬೇಸರಕ್ಕೆ ತರುತ್ತೆ. ಈ ಕಟ್ಟುಪಾಡುಗಳಿಂದ ಹೊರಬರಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದೇ ರೀತಿ ಅದಕ್ಕೆ ತಕ್ಕಂತಹ ಅವಕಾಶ ಸಹ ಸಿಗುತ್ತೆ. ಆದರೆ ಹೇಳ್ತಾರಲ್ಲ, ಅವಕಾಶ ದೊರೆತಾಗ ಮೈ ಮರಿತೀರಿ, ಅದನ್ನು ಸರಿಯಾಗಿ ಬಳಸ್ಕೊಂಬಲ್ಲ. ಆದ್ದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರ ನಿಧಾನಗತಿಯ ಪ್ರಗತಿ. ಕೆಲಸ ಕಾರ್ಯಗಳೇನು ನಿಲ್ಲಲ್ಲ, ಮಾಡಲೇಬೇಕಾಗತ್ತೆ. ಆದರೆ ಅದರಿಂದ ಬರೋ ರಿಸಲ್ಟು ಸ್ವಲ್ಪ ಮಧ್ಯಮ ಮಟ್ಟದಲ್ಲಿರುತ್ತೆ. ಕೆಲಸ ಕಾರ್ಯಗಳು ತುಂಬ ನಿಧಾನಗತಿಯಲ್ಲಿ ಸಾಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯ ಪ್ರಗತಿ, ಉತ್ತಮ ಈ ವರಮಾನ ಇರುತ್ತೆ, ತೊಂದರೆ ಏನಿಲ್ಲ. ಅದು ಸ್ವಲ್ಪ ನಿಧಾನ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಅದು ಕಣ್ಣು ಅಥವಾ ಈ ಕಿವಿಗೆ ಸಂಬಂಧಪಟ್ಟಂತಹ ಸೋಂಕು ಅಥವಾ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳು ಕಂಡುಬರ್ತದೆ. ತುಲಾ ರಾಶಿಯಲ್ಲಿ ಜನಿಸಿರೋರು ಪ್ರತಿಯೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೋತೀರಿ. ಮುಖ್ಯವಾಗಿ ಕುಟುಂಬದ ವಿಚಾರಕ್ಕೆ ಬಂದಾಗ ಯಾರೊಬ್ಬರ ಮನಸ್ಸಿಗೂ ಬೇಸರವನ್ನು ಉಂಟು ಮಾಡಲ್ಲ. ನಿಮ್ಮ ಮನಸ್ಸಿಗೆ ಇಷ್ಟವಾಗದಂತಹ ಕೆಲಸ ಕಾರ್ಯ ಇರಲಿ ಅಥವಾ ಯಾವುದೇ ಕೆಲಸ ಕಾರ್ಯದಿಂದ ನಿಮಗೆ ತೊಂದರೆ ಆಗುವಂಥ ಒಂದು ಪ್ರಮೇಯ ಬರಲಿ, ಏನು ಮಾಡ್ತೀರಿ ನೀವು ಅದನ್ನು ನಗುತ್ತಾ ಪೂರ್ಣಗೊಳಿಸ್ತೀರಿ. ಈ ಕಾರಣದಿಂದ ಕುಟುಂಬದಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತೀರಿ. ಕುಟುಂಬದ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಈ ದಿನ ಎದುರಾಗಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಪರಸ್ಪರ ನಿಮ್ಮಲ್ಲಿರುವ ಆ ಒಗ್ಗಟ್ಟು ಮತ್ತು ಸಹಕಾರದ ಮನೋಭಾವನೆ. ಆದರೆ ನಿಮ್ಮ ಸೋದರರು ಒಂದು ರೀತಿ ಈ ದೊಡ್ಡಸ್ತಿಕೆಯ ಪ್ರದರ್ಶನವನ್ನು ಮಾಡ್ತಾರೆ. ನೀವೇ ಕಷ್ಟಪಟ್ಟು ಕೆಲಸ ಮಾಡೋದು ಕೂಡ ಅದರಲ್ಲಿ ನಂದೂ ಪಾಲಿದೆ, ಅದಕ್ಕೆ ನಾನೇ ಕಾರಣ ಅನ್ನೋ ರೀತಿ ಮಾತಾಡ್ತಾರೆ. ನಿಮ್ಮ ಮನಸ್ಸಿನಲ್ಲೇ ಬೇಸರ ಆಗುತ್ತೆ, ಆದರೆ ಆ ಬೇಸರವನ್ನು ಹೊರಗೆ ತೋರ್ಪಡಿಸ್ಕೊಂಬಲ್ಲ. ಅದು ನಿಜಕ್ಕೂ ನಿಮ್ಮ ದೊಡ್ಡ ಗುಣ ಈ ದಿನದಲ್ಲಿ ಅಂತ ಹೇಳ್ಬೋದು. ಇನ್ನು ಈ ಉದ್ಯೋಗದ ವಿಚಾರಕ್ಕೆ ಬಂದಾಗ ನಿಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತಹ ಉದ್ಯೋಗ ಸಿಗುತ್ತೆ. ವಿದ್ಯೆ ಮುಗಿದ ತಕ್ಷಣ ಕೆಲವರು ಕನಸು ಕಾಣ್ತಾರೆ ಬೇಗ ಕೆಲಸ ಸಿಗಬೇಕು ಅಂತಹ ದಿನ ಇದು. ನಿಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತಹ ಉದ್ಯೋಗ ಸಹ ಸಿಗುತ್ತೆ. ಬರೀ ಅಷ್ಟು ಮಾತ್ರ ಅಲ್ಲ, ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮಲ್ಲಿರುವ ಆ ಹುದುಗಿದ ಪ್ರತಿಭೆಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಅವಕಾಶಕ್ಕೆ ಬರ ಇಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ತುಂಬ ಒಳ್ಳೆಯ ದಿನ ಅಂತ ಖಂಡಿತ ಹೇಳ್ಬೋದು. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇಲ್ಲ. ಅದು ಹಠದ ಬುದ್ಧಿ ಇರಬಾರ್ದು. ಅನಿರೀಕ್ಷಿತ ಧನಲಾಭ ಇದೆ. ಹಾಗೆಯೇ ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಚೆನ್ನಾಗಿರ್ತೀರಿ. ದಿಢೀರಂತ ಏನಾದರೂ ತೊಂದರೆ ಉಂಟಾಗ್ಬೋದು. ಆದ್ದರಿಂದ ಕಾಳಜಿ ಇರಲಿ, ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ಈ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ. ಹೆಣ್ಣು ಮಕ್ಕಳು ಅಂದರೆ ಸುಮಾರು ಒಂದು 10ರಿಂದ 20 ವರ್ಷದ ವಯೋಮಾನದ ಅವಧಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಒಂದು ಕಡೆ ತೊಂದರೆ ಇರುತ್ತೆ, ಇನ್ನು ಮತ್ತೊಂದು ಕಡೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಇಂತಹ ವಾತಾವರಣ ನಿರ್ಮಾಣ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಇದೇ ಹೆಣ್ಣು ಮಕ್ಕಳು. ಅವರ ಒಂದು ಕೆಲಸ ಕಾರ್ಯದಲ್ಲಿ ವಿಶೇಷವಾದಂತಹ ಯಶಸ್ಸು ಸಿಗುತ್ತೆ. ಅವರ ನಿರೀಕ್ಷೆಯಂತೆ ವಿವಾಹಕ್ಕೆ ಸಂಬಂಧಗಳು ಕೂಡಿ ಬರುತ್ತೆ. ಈ ರೀತಿ ಒಟ್ಟಾರೆ ಹೆಣ್ಣು ಮಕ್ಕಳಿಗೆ ಇವತ್ತು ತುಂಬ ಒಳ್ಳೆಯದಾದಂತಹ ದಿನ ಅಂತ ಹೇಳ್ಬೋದು. ಹಾಗೆಯೇ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಹೆಚ್ಚಿನ ಒಂದು ಕಾಳಜಿಯನ್ನು ತೋರಿಸೋದು ಒಳ್ಳೆಯದು. ಬೇರೆಯವ್ರ ಜೊತೆನೂ ಅಷ್ಟೇ, ನಿಮ್ಮ ಸ್ವಂತ ಆರೋಗ್ಯದ ಬಗ್ಗೆನೂ ಅಷ್ಟೇ ಎಚ್ಚರಿಕೆಯಿಂದ ಇರಿ. ಇನ್ನು ತಮ್ಮ
ದಿನನಿತ್ಯದ ಕೆಲಸ ಕಾರ್ಯಗಳಿಗಾಗಿ ಏನು ಮಾಡ್ತೀರಿ ಅಂದರೆ ಹೊಸ ವಾಹನವನ್ನು ಕೊಳ್ಳುವಂತಹ ಒಂದು ಯೋಗ ಈ ದಿನ ಕಂಡು ಬರುತ್ತೆ. ಬರುವ ಒಂದು ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸಿ ಅಥವಾ ಉಪಯೋಗಿಸಿ ಇದೆ ಮುಖ್ಯವಾದಂತಹ ವಿಚಾರ. ಇನ್ನು ಸಮಾಜದಲ್ಲಿ ನಿಮಗೆ ಗೌರವಯುತ ಸ್ಥಾನಮಾನ ಲಭಿಸುತ್ತೆ. ಅದರಲ್ಲಿ ಯಾವುದೇ ಒಂದು ಈ ಸಂಶಯ ಬೇಡ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ. ಆದಾಯದ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ನಿಮ್ಮ ನಿರೀಕ್ಷೆಯಂತೆ ನಿಮಗೆ ಆದಾಯ ಸಿಗುತ್ತೆ. ಎಷ್ಟೇ ಆದಾಯ ಇದ್ದರೂ ಹಣವನ್ನು ಉಳಿಸೋದರಲ್ಲಿ ಮಾತ್ರ ನೀವು ಸಂಪೂರ್ಣ ವಿಫಲರಾಗ್ತೀರಿ. ಆದ್ದರಿಂದ ಮನಸ್ಸಿಗೆ ಚೂರು ಹಣದ ವಿಚಾರದಲ್ಲಿ ಚಿಂತೆ ಇರುತ್ತೆ. ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಧನುರಾಶಿಯಲ್ಲಿ ಜನಿಸಿರೋರು ಇವರು ಮಕ್ಕಳ ಬಗ್ಗೆ ಒಂದು ಹೆಚ್ಚಿನ ಆಸೆಯನ್ನು ಇಟ್ಕೊಂಡಿರ್ತಾರೆ, ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಅದು ಅವರ ಓದಿನ ವಿಚಾರ ಆಗಿರ್ಬೋದು ಅಥವಾ ಉದ್ಯೋಗದಲ್ಲಿದ್ದರೆ ಅದರ ವಿಚಾರ ಆಗಿರ್ಬೋದು, ಯಾವುದೇ ಆಗಲಿ. ಆದರೆ ಏನಪ್ಪ ಆಗುತ್ತೆ ಅಂದರೆ ಕೆಲವೊಂದು ತಪ್ಪು ನಿರ್ಣಯಗಳಿಂದ ಮಕ್ಕಳಿಂದ ಇವರಿಗೆ ಸ್ವಲ್ಪ ಈ ಬೇಸರವಿರುತ್ತೆ. ಅಂದರೆ ಇವರ ನಿರೀಕ್ಷೆಯಷ್ಟು ಅವರ ಜೀವನದಲ್ಲಿ ಮುಂದೆ ಬರೋದರಲ್ಲಿ ಈ ದಿನ ವಿಫಲರಾಗ್ತಾರೆ. ಅದು ಇಷ್ಟಾದರೂ ಕೂಡ ವಿದ್ಯಾರ್ಥಿಗಳು ಏನಪ್ಪ ಮಾಡ್ತಾರೆ, ಮುಖ್ಯವಾಗಿ ಆರಂಭದಲ್ಲಿ ಚೂರು ತೊಂದರೆಯನ್ನು ಅನುಭವಿಸಿದರೂ ಕೂಡ ಆನಂತರ ಕ್ರಮೇಣವಾಗಿ ತಮ್ಮ ಎಂದಿನ ಹಾದಿಯಲ್ಲಿ ನಡೀತಾರೆ. ಅಂದರೆ ಉತ್ತಮ ಒಂದು ಈ ಫಲಿತಾಂಶಗಳನ್ನು ಪಡಿತಾರೆ, ತೊಂದರೆ ಏನಿಲ್ಲ. ಇನ್ನು ನಿಮ್ಮ ಮಗಳ ವಿಚಾರಕ್ಕೆ ಬಂದಾಗ ವಿಶೇಷವಾಗಿ ಉದ್ಯೋಗ ಲಭ್ಯವಾಗುತ್ತೆ, ಹಾಗೆ ಉತ್ತಮ ಆದಾಯ ಸಹ ಇರುತ್ತೆ. ಕುಟುಂಬದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬೇಸರದ ಸಂಗತಿಗಳ ಎದುರಾದರೂ ಕೂಡ ಮುಖ್ಯವಾಗಿ ನಿಮ್ಮ ಮಗಳ ಮಧ್ಯಸ್ಥಿಕೆಯಿಂದ ಅದು ಸರಿ ಹೊಂದುತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ಯಾವುದೇ ವಿಚಾರದಲ್ಲಿ ಸ್ಥಿರವಾದಂತಹ ಮನಸ್ಸಿರಲ್ಲ, ಸರಿಯಾದ ರೀತಿಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲ್ಲ. ನೀವು ಮಾಡಿದ ತಪ್ಪನ್ನು ಸರಿ ಮಾಡೋದಪ್ಪ ಸರಿ ಮಾಡದಂದೇ ಇನ್ನೊಬ್ಬ ವ್ಯಕ್ತಿ ಇರಬೇಕು. ನೀವು ಮಾಡೋ ಕೆಲಸಗಳೆಲ್ಲ ಸರಿ ಅನ್ನೋ ಭಾವನೆ ನಿಮ್ಮಲ್ಲಿರುತ್ತೆ, ಆದರೆ ನಿಮಗೆ ಅರಿವಿಲ್ಲದಂತೆ ತಪ್ಪುಗಳನ್ನು ಮಾಡ್ತೀರಿ. ಈ ಕಾರಣದಿಂದ ಈ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಮತ್ತು ಹಿರಿಯ ಅಧಿಕಾರಿಗಳ ಅವಕೃಪೆಗೆ ನೀವು ಪಾತ್ರರಾಗಬೇಕಾಗತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಇರಲಿ. ದಿಢೀರಂತ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಕಂಡುಬರುವಂತಹ ಸಾಧ್ಯತೆಗಳು ಇವೆ. ಮಕರ ರಾಶಿಯಲ್ಲಿ ಜನಿಸಿರೋರು ಇವರು ತುಂಬ ಬುದ್ಧಿವಂತರು. ಎಷ್ಟು ಬುದ್ಧಿವಂತರು ಅಂದರೆ ಈ ಬೆಟ್ಟ ತೋರಿಸಿದ್ರೆ ಹಸ್ತ ನುಂಗೋದು ಅಂತಾರಲ್ಲ, ಆ ರೀತಿ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಕೂಡ ಪೂರ್ವ ಯೋಜನೆ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಸಹ ಮಾಡಲ್ಲ, ಅಂತಹ ಬುದ್ಧಿ ಇರುತ್ತೆ. ಇವೆಲ್ಲ ಇದ್ದರೂ ಕೂಡ ಏನಾಗುತ್ತೆ, ಕೆಲವೊಮ್ಮೆ ನೀವು ಈ ಬೇರೆಯವರ ಮಾತುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತೀರಿ. ಈ ವದಂತಿಗಳನ್ನು ನೀವು ಕೇಳ್ತೀರಿ. ನಿಮಗೆ ಒಂದು ರೀತಿ ವದಂತಿ ಅಂದರೆ ತುಂಬ ಇಷ್ಟನೇ. ಅದನ್ನು ನೀವು ನಂಬದೇ ಹೋದರೂ ಕೂಡ ಅದನ್ನು ಎಂಜಾಯ್ ಮಾಡ್ತೀರಿ. ಒಂದು ರೀತಿಯ ಮನರಂಜನೆಯ ರೂಪ ಆಗಿಬಿಡುತ್ತೆ. ಆದರೆ ಏನಾಗುತ್ತೆ, ನಿಮ್ಮ ಬಗ್ಗೆ ಬೇರೆಯವರಿಗೆ ತಪ್ಪು ಅಭಿಪ್ರಾಯ ಬರುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಸಹ ನೀವಿದ್ದರೆ ಏನಾಗುತ್ತೆ, ಅನಾವಶ್ಯಕವಾದಂತಹ ಮಾನಸಿಕ ಒತ್ತಡ ಉಂಟಾಗುತ್ತೆ. ಈ ಕಾರಣದಿಂದ ಮಾಡುವ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಸ್ವಲ್ಪ ಜೋರು ಮಾತನ್ನು ಉಪಯೋಗಿಸೋದನ್ನು ಕಮ್ಮಿ ಮಾಡಬೇಕು. ನಿಮಗೆ ತಪ್ಪಿದ್ರೂ ಕೂಡ ಬೇರೆಯವ್ರನ್ನ ಬೈತೀರಿ. ಅದು ಈ ಒಟ್ಟಾರೆ ಕುಟುಂಬದ ಬೇಸರಕ್ಕೆ ನೀವು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಾರಣರಾಗ್ತೀರಿ. ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗ ಏನು ಮಾಡ್ತೀರಿ, ನೀವು ಅತಿಯಾದ ಆತುರದ ಬುದ್ಧಿಯಿಂದ ಜೀವನದಲ್ಲಿ ಮುಂದುವರಿತೀರಿ. ನೀವು ಅನ್ಕೋತೀರಿ ಈ ಕೆಲಸವನ್ನು ಬೇಗ ಮಾಡಿ ಮುಗಿಸ್ಬೇಕು, ಯಾವುದೋ ಕೆಲಸ ಆರಂಭಿಸ್ತೀರಿ, ತುಂಬ ಅರ್ಜೆಂಟಲ್ಲಿ ಮಾಡ್ತೀರಿ.
ಅದು ಫೈಲ್ಯೂರ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ತಾಳಿದವನು ಬಾಳಿಯಾನು ಇಲ್ಲಿ ಮುಖ್ಯವಾಗಿ ತಾಳಿದವನು ಬಾಳಿಯಾನು ಅನ್ನೋ ಒಂದು ಇದನ್ನು ಪ್ರಾವರ್ಬ್ನ ನೆನಪಲ್ಲಿ ಇಟ್ಕೋಬೇಕು. ಆಗ ಮಾತ್ರ ನಿಮಗೆ ನೀವೇ ಶಿಲ್ಪಿಗಳಾಗಿ ಅತ್ಯುತ್ತಮ ಒಂದು ಮಟ್ಟದಲ್ಲಿ ನಿಮ್ಮ ಛಾಪನ್ನು ಉಳಿಸಿಕೊಳ್ಳಲು ಸಾಧ್ಯ ಆಗುತ್ತೆ. ಇದು ವಿಶೇಷವಾದಂತಹ ವಿಚಾರ ಈ ದಿನದಲ್ಲಿ. ಕುಂಭರಾಶಿಯ ವಿಚಾರಕ್ಕೆ ಬಂದಾಗ, ಅಕಸ್ಮಾತ್ ನೀವು ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ, ಅಂದರೆ ಕೆಲವರಿಗೆ ತುಂಬ ದಿನದಿಂದ ದೀರ್ಘಕಾಲದಿಂದ ಅನಾರೋಗ್ಯವಿರುತ್ತೆ, ಆ ಒಂದು ಸಮಸ್ಯೆಯಿಂದ ಹೊರ ಬರ್ತೀರಿ, ಅಂದರೆ ಉತ್ತಮ ಪರಿಹಾರವನ್ನು ಕಂಡ್ಕೋತೀರಿ. ಆದರೆ ಸರಳವಾದಂತಹ ದೈಹಿಕ ವ್ಯಾಯಾಮವನ್ನು ನೀವು ಮಾಡಲೇಬೇಕು. ಅದನ್ನು ಮಾತ್ರ ಮರಿಬೇಡಿ, ಅದು ಮುಖ್ಯವಾದಂತಹ ವಿಚಾರ. ಈಗಂತೂ ಶನಿ ಬಂದು 2ನೇ ಮನೆಯಲ್ಲಿ ಇದ್ದಾನೆ ನಿಮ್ಮ ರಾಶಿಯಿಂದ. ಆದ್ದರಿಂದ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ತಗೋಬೇಕು. ಹಣಕಾಸಿನ ಬಗ್ಗೆ, ಕುಟುಂಬದ ಬಗ್ಗೆ ಮತ್ತು ನೀವು ಆಡುವ ಮಾತಿನ ಮೇಲೆ ಎಚ್ಚರಿಕೆ ಇರಬೇಕು, ಅದು ಮುಖ್ಯ. ಇನ್ನು ದಿನ ಕಳೆದಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ಈ ಯಶಸ್ಸು ಸಿಗೋದಕ್ಕೆ ಮುಖ್ಯವಾದ ಕಾರಣ ನಿಮ್ಮ ಬಾಳ ಸಂಗಾತಿ, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಯಿಂದ. ಉದ್ಯೋಗವನ್ನು ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆಯ ವರ್ತಮಾನ ಬರುತ್ತೆ. ವಿದೇಶದಲ್ಲಿ ಅಥವಾ ವಿದೇಶ ಕಂಪನಿಗಳಲ್ಲಿ ಕೆಲಸವನ್ನು ನಿರ್ವಹಿಸುವಂತಹ ಅವಕಾಶ ಸಿಗುತ್ತೆ. ಮುಖ್ಯವಾದ ವಿಚಾರ, ದೊರೆವ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಚೂರು ಯಾಮಾರಿದ್ರು ಸ್ವಲ್ಪ ಆ ಕಡೆ ಗಮನ ಕೊಡದವರು ತೊಂದರೆ ಖಂಡಿತ ಅಂತ ಬರುತ್ತೆ. ಕುಟುಂಬದಲ್ಲಿ ಯಾವುದೇ ತೊಂದರೆ ಇರಲ್ಲ. ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಾಮುಖ್ಯತೆ ಮುಖ್ಯವಾಗುತ್ತೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಸ್ವಲ್ಪ ನಿರಾಸೆ ಇರುತ್ತೆ. ನಿಮ್ಮ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸಲು ಸಾಧ್ಯ ಆಗಲ್ಲ ಅಷ್ಟೇ. ಒಟ್ಟಾರೆ ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಳ್ಳಿ, ಅದರ ಕಡೆ ಗಮನವನ್ನು ಕೊಡಿ. ಆರೋಗ್ಯವನ್ನು ಉಳಿಸ್ಕೊಂಬೋದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತೀವಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ನಿಮಗೆ ಎದುರಾಗಲ್ಲ. ಮೀನರಾಶಿಯಲ್ಲಿ ಜನಿಸಿದವರಿಗೆ ಉತ್ತಮ ಆರೋಗ್ಯ ಲಭಿಸುತ್ತೆ. ಮುಖ್ಯವಾಗಿ ಇವರು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೋತಾರೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಸುಲಭವಾದಂತಹ ಯಶಸ್ಸು ಸಹ ಕಂಡುಬರುತ್ತೆ. ಒಟ್ಟಾರೆ ಬಂಧು ಬಳಗದವರಾಗಲಿ, ಆತ್ಮೀಯ ಸ್ನೇಹಿತರಾಗಲಿ ಅಥವಾ ಕುಟುಂಬ ವರ್ಗದವರಾಗಲಿ ಇವರನ್ನು ಹೆಚ್ಚಾಗಿ ಅವಲಂಬಿಸ್ತಾರೆ. ಇವರು ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋದ್ರ ಬದಲು ಬೇರೆಯವರಿಗೆ ಸಹಾಯವನ್ನು ಮಾಡಬೇಕಾಗಿ ಬರುತ್ತೆ. ಇವರ ಒಂದು ಆಸೆ ಸಹ ಅದೇ ಇರುತ್ತೆ. ಇವರು ಸಹ ಒಂದು ರೀತಿ ಜನಾನುರಾಗಿಯಾಗಿ ಬಾಳಬೇಕು, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದಾನೇ ಇರಬೇಕು ಅನ್ನೋ ಒಂದು ಹಂಬಲದಲ್ಲಿ ಇರ್ತಾರೆ. ಒಟ್ಟಾರೆ ಈ ದಿನದಲ್ಲಿ ಇವರ ಮನಸ್ಸಿನ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳು ಸ್ವಲ್ಪ ನಿಧಾನವಾದರೂ ಕೂಡ ಖಂಡಿತವಾಗಲೂ ನೆರವೇರುತ್ತೆ. ಇವರ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ. ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗ ನಿಮ್ಮ ಉತ್ತಮ ಪ್ರಯತ್ನದ ನಡುವೆ ಸಹ ಮಾಡಬೇಕಾದ ಕೆಲಸಗಳು ನಿಧಾನಗತಿಯಲ್ಲಿ ಸಾಗುತ್ತೆ, ಇಲ್ಲ ಅದು ಅಪೂರ್ಣಗೊಳ್ಳುತ್ತೆ. ಆದರೆ ಆತ್ಮವಿಶ್ವಾಸದ ಬುದ್ಧಿ ಇರಬೇಕು. ಒಮ್ಮೆ ತೆಗೆದುಕೊಂಡ ಈ ತೀರ್ಮಾನಗಳಿಗೆ ಬದ್ಧರಾಗಬೇಕು. ಇವಾಗ ಒಂದು ಮಾತು ಆಮೇಲೆ ಒಂದು ಮಾತು ಅಂದರೆ ಪ್ರತಿಯೊಬ್ಬ ವಿರೋಧಕ್ಕೆ ಒಳಗಾಗಬೇಕಾಗತ್ತೆ. ಎಚ್ಚರಿಕೆಯಿಂದ ಇರಲಿ. ನಿಮಗೆ ಇಷ್ಟ ಇರುತ್ತೋ ಇಲ್ವೋ ಬೇರೆಯವರಿಂದ ದೊರೆತ ಒಂದು ಮುಖ್ಯ ಅತಿ ಉನ್ನತವಾದಂತಹ ಪದವಿಯನ್ನು ಒಪ್ಪಿಕೊಳ್ಳೇಬೇಕಾಗುತ್ತೆ. ಅದು ಒಟ್ಟಾರೆ ಪ್ರೀತಿ ವಿಶ್ವಾಸ ಮತ್ತು ಹೊಂದಾಣಿಕೆ ನಿಮ್ಮ ಜೀವನಕ್ಕೆ ಇವತ್ತು ಒಳ್ಳೆಯ ಅಡಿಪಾಯವನ್ನು ಹಾಕುತ್ತೆ, ಯಾವುದೇ ಒಂದು ಡೌಟ್ ಇಲ್ಲ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಉತ್ತಮ ಆರೋಗ್ಯ ಇರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಹಣಕಾಸನ್ನು ಸಂಪಾದಿಸುವ ಒಂದು ಕಲೆ ನಿಮಗೆ ತಿಳಿದಿರುತ್ತೆ. ಆದ್ದರಿಂದ ಯಾವುದೇ ತೊಂದರೆ ಕಂಡುಬರಲ್ಲ.